ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಕೆಲವೊಂದು ಮೆಡಿಸನ್ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಪದಿಮುಗ ಅಂತ ಹೇಳ್ತಾರೆ. ಅದು ನೀರಲ್ಲಿ ಹಾಕಿ ಕುದಿಸಿದ್ರೆ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಅದೊಂದು. ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ತುಂಬ ಉಪಯೋಗ ಇದೆ ಅದರಿಂದ. ಆಮೇಲೆ ಇನ್ನೊಂದು ಸ್ನೇಕ್ ಲೀವ್ಸ್ ಅಂತ ಇದೆ. ಅದು ಮನೇಲಿಟ್ಟು ಬೆಳೆಸ್ಬೋದು ಮತ್ತು ಹೊರಗಡೆನೂ ಇಟ್ಟು ಬೆಳೆಸ್ಬೋದು. ಅದರಿಂದನೂ ತುಂಬ ಉಪಯೋಗ ಇದೆ. ಇನ್ನೊಂದು ಕೊಡಂಬಳಿ ಅಂತ ಹೇಳ್ತಾರೆ, ಹುಣಸೆ ಹಣ್ಣು. ಅದರಿಂದ ಆಗೋ ಉಪಯೋಗನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೂರು ತುಂಬ ಉಪಯೋಗಕಾರಿ ವಸ್ತು. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಇದು ಕೊಡಂಬಳಿ ಅಂತ ಹೇಳ್ತಾರೆ. ಕೇರಳದಲ್ಲಿ ಇದನ್ನು ಬೀನ್ಸಲ್ಲಿ ಹಾಕ್ತಾರೆ. ಇದ್ರ ಬೆನಿಫಿಟ್ ಏನು ಅಂತಂದರೆ, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ. ಇದು ಹೆಣ್ಮಕ್ಳಿಗೆ ಹೊಟ್ಟೆ ಬೊಜ್ಜು ಬರುತ್ತಲ್ಲ, ಅದರಿಂದ ಕಡಿಮೆ ಆಗುತ್ತೆ, ಅದು ಕಡಿಮೆ ಆಗುತ್ತೆ. ಮತ್ತು ತುಂಬ ಮೆಡಿಸನ್ ಇದೆ ಅಂತ. ಇದು ಹೊಟ್ಟೆಲಿ ಹುಣ್ಣಾಗೋದನ್ನು ತಡೆಯುತ್ತೆ. ತುಂಬ ಉಪಯೋಗ ಇದೆ ಈ ಹುಣಸೆ ಹಣ್ಣಿಂದ. ಕೊಡಂಬಳಿ ಅಂತ ಹೇಳ್ತಾರೆ. ಕೇರಳದಲ್ಲಿ ಸಿಗುತ್ತೆ ಈ ಹುಣಸೆ ಹಣ್ಣು. ಇದು ಹಣ್ಣು ಥರ ಇರುತ್ತೆ. ಫಸ್ಟು ಒಂಥರ ಹಣ್ಣು ಥರ ಇರುತ್ತೆ, ಕೆಂಪಗಿರುತ್ತೆ. ಅದನ್ನು ಕಟ್ ಮಾಡಿ ಈ ರೀತಿ ಒಣಗಿಸ್ದಾಗ ಈ ರೀತಿ ಕಪ್ಪಗೆ ಬರುತ್ತೆ. ಅಂದರೆ ಇದು ಸಾಂಬಾರಿಗೆ ಒಂದು ಪೀಸು ತಪ್ಪಿದ್ರೆ 2 ಪೀಸ್ ಹಾಕಿದ್ರೆ ಸಾಕು. ಸಿಕ್ಕಾಬಿಟ್ಟು ಹುಳಿ ಇರುತ್ತೆ, ತುಂಬಾ ಒಳ್ಳೆಯದು. ನಾನೇನು ಮಾಡ್ತೀನಿ, ಸಾರಿಗೆ ಹಾಕುವಾಗ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಕೆಲವು ಸರಿ ಇದನ್ನು ಹಂಗೆ ಹಾಕಿದಾಗ ಏನು ಮಾಡ್ತಾರೆ, ಎತ್ತು ಬಿಸಾಡ್ತಾರೆ. ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಗೊತ್ತಾಗ್ದಿರಂಗೆ ಅದು ತಿನ್ಕೋತಾರೆ. ಹೊಟ್ಟೆ ತುಂಬಾ ಒಳ್ಳೆಯದು. ಇದು ಪದಿಮುಗ ಅಂತ ಹೇಳ್ತಾರೆ. ಪದಿಮುಗ ಅಂದರೆ ಇದು ನೀರಲ್ಲಿ ಹಾಕಿ ನಾವು ಕುದಿಸಿದಾಗ ನೀರು ಕೆಂಪಗೆ ಆಗುತ್ತೆ, ಕೆಂಪು ಬಣ್ಣಕ್ಕೆ ತಿರ್ಕೊಳುತ್ತೆ. ಇದನ್ನು ಆಲ್ಮೋಸ್ಟು ಅಯ್ಯಪ್ಪ ಸ್ವಾಮಿ ಇದಕ್ಕೆ ಬಂದಾಗ ಅವ್ರಿಗೆ ಸಿಗುತ್ತೆ ಇದು. ಹೇಗೆ ತಗೊಳೋದು ಏನಂತಂದರೆ, ಅಯ್ಯಪ್ಪ ಸ್ವಾಮಿಗೆ ಅಂತ ಸುಮಾರು ಜನ ಶಬರಿಮಲೆಗೆ ಬರ್ತಾರಲ್ಲ, ಅಂಥವ್ರನ್ನ ಕೇಳಿ ಈ ಥರದ್ದು ಸಿಗುತ್ತಲ್ವ ತಂದು ಕೊಡಿ ಅಂತ. ಖಂಡಿತ ಸಿಗುತ್ತೆ. ಇದು ಒಂದು ಪ್ಯಾಕೆಟ್ಗೆ 10 ರೂಪಾಯಿ ಏನೋ ಅಷ್ಟೇ. ಇದು ತಗೊಬಂದು 10 ಇಲ್ಲಾಂದ್ರೆ 15 ರೂಪಾಯಿ ಅಷ್ಟೇ ಅನಿಸುತ್ತೆ. ತಗೊಂಡು ಯೂಸ್ ಮಾಡಿ. ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ಕು ಹೋಗುತ್ತೆ. ಮತ್ತು ಹೆಣ್ಮಕ್ಳಿಗೆ ಯೂರಿನ್ ಇನ್ಫೆಕ್ಷನ್ ಆಗೋದು ಅದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಹೊಟ್ಟೆ ಉಬ್ಬರಿಸಿರುತ್ತಲ್ವ, ಇದು ಕಂಟಿನ್ಯೂಗಿ ಒಂದು 2 ರಿಂದ 3 ಕಡ್ಡಿ ಇಷ್ಟು ಸಾಕು ನೀರಲ್ಲಿ ಹಾಕಿ ಕುದಿಸೋಕ್ಕೆ. ಜಾಸ್ತಿ ನೀರು ಕುದಿಸ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಕುದಿಸ್ತೀವಿ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದನ್ನು ಹಾಕಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಯೂಸ್ ಮಾಡಿದ್ರೆ 3 ಟೈಮ್ ನಾವು ಯಾವಾಗ ಬೇಕಾದ್ರೂ ಕುಡಿಬೋದು. ಬೆಳಗ್ಗೆ ಟೈಮೇ ಕುಡಿಬೇಕು ಅಂತಿಲ್ಲ, ಬೆಳಗ್ಗೆದ್ದು ಹಾಲು ಹೊಟ್ಟೆ ಕುಡಿದ್ರೂ ಇನ್ನೂ ಒಳ್ಳೆಯದು. ಫ್ರೆಶ್ನೆಸ್ ಆಗುತ್ತೆ. ಹೊಟ್ಟೆ ಸ್ವಲ್ಪ ಗ್ಯಾಸ್ಟ್ರಿಕ್ದು ಅದು ಇದು ನಾವು ಕೆಲವೊಂದು ಫುಡ್ಗಳು ತಿಂದಾಗ ನಮ್ಗೆ ಸೆಟ್ ಆಗೋಲ್ಲ. ಆ ರೀತಿ ಆದಾಗ ಇದನ್ನು ಬೆಳಗ್ಗೆ ಟೈಮ್ ಕುಡಿದು ತುಂಬಾ ಒಳ್ಳೆಯದು. ನಾನು ಯೂಸ್ ಮಾಡಿದ್ದೀನಿ. ಮತ್ತು ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿ ನನಗಿನ್ನ ದೊಡ್ಡವ್ರನ್ನ ಕೇಳಿದೆ, ಮತ್ತು ನಮ್ಮ ಯಜಮಾನ್ರನ್ನ ಕೇಳಿದೆ. ಅವರು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಮತ್ತು ಸ್ನೇಕ್ ಲೀವ್ಸ್ ಅದನ್ನು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಬಂದು ಸ್ನೇಕ್ ಲೀವ್ಸು. ನನ್ನ ಹತ್ರ ಒಬ್ಬರು ಕೇಳಿದ್ರು, ಯೂಟ್ಯೂಬರು, ಸಿಸ್ಟರ್ ನನಗೆ ಆ ಸ್ನೇಕ್ ಲೀವ್ಸ್ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ. ಖಂಡಿತ ಸಿಸ್ಟರ್, ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಉಪಯೋಗ ಆಗಲಿ, ಬೇರೆಯವ್ರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ಕೇಳ್ಕೊತೀನಿ. ಈ ಗಿಡನ ಮನೆಯೊಳಗೆ ಇಡೋದ್ರಿಂದ ಒಂದು ಹಾವುಗಳು ಬರಲ್ವಂತೆ. ಇನ್ನೊಂದು ಬಂದು ಉಸಿರಾಟ ತೊಂದರೆ ಇರುತ್ತೆ ನೋಡಿ, ಅವರಿಗೆ ತುಂಬ ಒಳ್ಳೆಯದಂತೆ. ಆಮೇಲೆ ಈ ಗಿಡ ಮನೆಯೊಳಗೆ ಇಡೋದ್ರಿಂದ ತುಂಬ ಒಳ್ಳೆಯ ಆಕ್ಸಿಜನ್ ನಮಗೆ ಸಿಗುತ್ತಂತೆ. ನಮ್ಮ ಆಕ್ಸಿಜನ್ ತೊಗೊಂಡು ತುಂಬ ಶುದ್ಧವಾದ ಆಕ್ಸಿಜನ್ ಸಿಗುತ್ತಂತೆ. ಯಾವ ಥರನೂ ಉಸಿರಾಟ ತೊಂದರೆ ಕಾಯಿಲೆ ಇರುತ್ತೆ ನೋಡಿ, ಅವ್ರಿಗೆ ತುಂಬ ಒಳ್ಳೆಯದಂತೆ. ಈ ಗಿಡದಿಂದ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಮತ್ತು ಈ ಗಿಡದ ಪದರಗಳು ರಾತ್ರಿ ಆದರೆ ಕ್ಲೋಸ್ ಆಗುತ್ತೆ, ಬೆಳಗ್ಗೆ ಆದರೆ ಓಪನ್ ಆಗುತ್ತಂತೆ. ಆವಾಗ ಇದನ್ನು ಬಿಸಿಲಿಗಿಟ್ಟು ಮನೆಯೊಳಗೆ ರಾತ್ರಿ ಹೊತ್ತು ಇಡಿ ಅಂತ ಹೇಳ್ತಿದ್ದಾರೆ. ನಾನು ಇದನ್ನು ಬೆಳಗ್ಗೆ ಟೈಮ್ ನಾನು ಬಿಸಿಲಿಗಿಡಲ್ಲ. ಯಾಕಂದರೆ 1-2 ಪಾಟಲ್ಲ, ನನ್ನ ಹತ್ರ ಒಂದು 5-6 ಪಾಟಲ್ಲಿ ನಾನು ಇದಿಟ್ಟಿದ್ದೀನಿ. ಒಂದು ಅಡುಗೆ ಮನೇಲಿ, ರೂಮಲ್ಗಳಲ್ಲಿ, ಯಾವ ಮೂಲೆಯೂ ನಾನು ಬಿಟ್ಟಿಲ್ಲ, ಎಲ್ಲ ಮೂಲೆಯಲ್ಲೂ ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಒಂದದು ಸ್ನೇಕ್ ಲೀವ್ಸ್ ಇಡೋದ್ರಿಂದ ಮನೆಯೊಳಗೆ ಹಾವು ಬರಲ್ವಂತಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಮನೆ ಫುಲ್ಲು ಎಲ್ಲಿ ಯಾವ ಮೂಲೆಯೂ ಬಿಟ್ಟಿಲ್ಲ, ಎಲ್ಲ ಮೂಲೆಯಲ್ಲೂ ಇಟ್ಬಿಟ್ಟಿದ್ದೀನಿ. 1 ಗಿಡನ 2 ಗಿಡನ ತೊಗೊಂಡೋಗಿ ನಾನು ಬಿಸಿಲು ಗಿಡನ ಅನ್ನೋಕ್ಕೆ ಅಷ್ಟು ಗಿಡನೂ ತೊಗೊಂಡೋಗಿ ಇಡಬೇಕಾಗುತ್ತೆ. ಮತ್ತು ಇನ್ನೊಂದು ಅಂದರೆ, ಇದು ಜಾಸ್ತಿ ನೀರು ಬೀಳಬಾರ್ದು ಗಿಡಕ್ಕೆ. ತಿಂಗಳಿಗೆ ಒಂದೇ ಬಾರಿ ಈ ಗಿಡಕ್ಕೆ ನಾನು ನೀರು ಹಾಕೋದು, ತಿಂಗಳು ಒಂದೇ ಸರಿ. ಆಮೇಲೆ ನಾನು ಗೊತ್ತಿಲ್ಲದ್ರೆ ನಾವು ಪದೇ ನೀರು ಹಾಕಿದ್ರೆ ಏನಂತ ಗೊತ್ತಾ, ಬೇರು ಕೊಳ್ತೋಗುತ್ತೆ, ಗಿಡನೂ ಕೊಳ್ತೋಗುತ್ತೆ. ಅದಕ್ಕೆ ತಿಂಗಳು 1 ಬಾರಿ ಕರೆಕ್ಟಾಗಿ ಒಂದು ಸರಿ ನೀರು ಹಾಕ್ಬಿಡ್ಬೇಕು. ಅಂದರೆ ತುಂಬ ಈ ಬೇರು ಮಣ್ಣು ಫುಲ್ಲು ನೆಂದು ಕೊಳ್ತೋಗೋ ಮಟ್ಟಿಗೆ ಹಾಕ್ಬಾರ್ದು. ಒಂದು ಲಿಮಿಟಲ್ಲಿ ನೋಡಿ ನೀರು ಹಾಕ್ಬೇಕಷ್ಟೆ, 1 ತಿಂಗಳವರೆಗಷ್ಟೇ. ಆಮೇಲೆ 1 ತಿಂಗಳಾಯ್ತದೆ, ಮತ್ತೆ ತಿರ್ಗಾ ಸ್ವಲ್ಪ ದಿನ ಬಿಟ್ಟು ಮತ್ತೆ ತಿರ್ಗಾ ಸ್ವಲ್ಪ ಹಾಕ್ಬೇಕು. ಅಂದರೆ ನಾವು ಹಾಕೋದು 1 ಲೋಟ ನೀರು ತೊಗೊಂಡ್ರೆ ಅರ್ಧ ಲೋಟದಷ್ಟು ನೀರಷ್ಟೇ ಹಾಕಬೇಕು.
1 ಲೋಟ ನೀರು ಹಾಕ್ಬಾರ್ದು, ಅರ್ಧ ಲೋಟ ನೀರು, ಒಂದು ಗಿಡಕ್ಕೆ ಅರ್ಧ ಲೋಟ ನೀರು ಅಷ್ಟೇ ಸಾಕು. 1 ತಿಂಗಳು ಒಂದೇ ಸರಿ ಹಾಕೋದು. ಅವ್ರು ಹೇಳಿದಾಗೆ ಬಿಸಿಲಿಗಿಟ್ಟು ಯೂಸ್ ಮಾಡೋಂಗಿದ್ರೆ ದಯವಿಟ್ಟು ಆ ಥರನೂ ಯೂಸ್ ಮಾಡಿ. ನಾನು ಎಷ್ಟೊಂದು ಪಾಟ್ ಎತ್ಕೊಂಡು ನೋಡಬೇಕು ಅಂದರೆ ನಮ್ಮ ಮನೆ ಹತ್ರ ಜಾಸ್ತಿ ಬಿಸಿಲು ಇಲ್ಲ. ಮಳೆಗಾಲ ಬಂತು ಅಂದರೆ ತುಂಬ ತೊಂದರೆ ನನಗೆ. ಮನೆ ಹತ್ರ ಬಿಸಿಲಿರಲ್ಲ. ಬೇಸಿಗೆಗಾಲದಲ್ಲಿ ಮಾತ್ರ ಸಖತ್ ಬಿಸಿಲಿರುತ್ತೆ. ಆವಾಗ ಬೇಕಾದ್ರೆ ನಾವು ಇಡ್ಬೋದು ಆಚೆ ಕಡೆ. ಮಳೆಗಾಲದಲ್ಲಿ ಮಾತ್ರ ನಾನು ಇಡೋಕ್ಕಾಗಲ್ಲ ಗಿಡಗಳನ್ನ. ಅದಕ್ಕೆ ನಾನು ಮನೆಯೊಳಗೆ ಇಟ್ಕೊಂಡಿದ್ದೀನಿ. ಮನೇಲಿ ಇಟ್ಟಿರೋದ್ರಿಂದ ನನಗೇನು ತೊಂದರೆ ಇಲ್ಲ. ಅದು ಗಿಡ ಕೊಳ್ತಿಲ್ಲ, ಏನಿಲ್ಲ, ಚೆನ್ನಾಗಿ ಬಂದಿದೆ. ಅದೇ ಹೇಳೋದಲ್ಲ, ನೀರು ಒಂದು ಲಿಮಿಟಲ್ಲಿ ಹಾಕಬೇಕು. ನನಗೆ ಫಸ್ಟ್ ಗೊತ್ತಿರಲಿಲ್ಲ. ನೀರನ್ನ ನನಗೆ ಯಥಾತತ್ವ ಹಾಕ್ಬಿಟ್ಟೆ. ಆಮೇಲೆ ಗಿಡ ಸ್ವಲ್ಪ 5 ದಿನ ಆಗ್ತದೆ ಎಲ್ಲ ಕೊಳ್ತೋಗ್ಬಿಡ್ತು. ನನಗೆ ಗೊತ್ತಾಗಲಿಲ್ಲ ಗಿಡ ಹೇಗೆ ಯೂಸ್ ಮಾಡೋದು ಅಂತ. ಆಮೇಲೆ ಒಂದು ವೀಡಿಯೋ ತೆಗೆದಾಗ ಒಂದು ಹಳೆ ವ್ಯಕ್ತಿ ಅಂದರೆ ಒಂದು ವಯಸ್ಸಾಗಿರೋ ವ್ಯಕ್ತಿ ಈ ಗಿಡದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಗಿಡ ಯೂಸ್ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ನಾನು ತಕ್ಷಣ ಏನು ಮಾಡಿದೆ, ಒಂದು ಗಿಡ ಅಲ್ಲ ಅಂದ ಒಂದು 10 ಗಿಡ ತಗೊಬಂದು ಮನೆಯೊಳಗೆ ಎಲ್ಲ ಮೂಲೆನೂ ಇಟ್ಬಿಟ್ಟಿದ್ದೀನಿ. ಹಾಲಲ್ಲಿ, ರೂಮಲ್ಲಿ ಎಲ್ಲ ಕಡೆನೂ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಲೈವಲ್ಲಿ ಬರೋ 10 ಜನಕ್ಕೆ ಗೊತ್ತು ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ. ರೂಮಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ. ಈ ಗಿಡಕ್ಕೂ ತುಂಬ ಬೆನಿಫಿಟ್ ಇದೆ ಅಂತ. ಅಷ್ಟು ಉಪಯೋಗ ಇದೆ ಈ ಗಿಡದಲ್ಲಿ. ನಿಮಗೆ ಇದರಿಂದ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ತಿಳಿಸಿ. ಖಂಡಿತ ಹೇಳ್ತೀನಿ ನಾನು. ಲೈವಲ್ಲಿ ಬಂದಾಗ ಲೈವಲ್ಲೂ ತಿಳಿಸಿ, ಇಲ್ಲಾಂದರೆ ಅಲ್ಲೇ ಮೆಸೇಜ್ ಹಾಕಿ ಖಂಡಿತ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ನಾನು ತಿಂಗಳು ಒಂದು ಸರಿ ಅಷ್ಟೇ ನೀರು ಹಾಕೋದು. ಬಿಸಿಲು ಗಿಡ ಆದರೆ ಹಿಡಿ, ಇಲ್ಲ ಮನೆಯೊಳಗೆ ಇಟ್ಕೋಬೋದು. ಇನ್ನೊಂದು ನೀವು ಮಲ್ಕೊಳ್ಳೋ ರೂಮಲ್ಲಿ ಇಡೋದ್ರಿಂದ ತುಂಬ ಒಳ್ಳೆಯದು. ದಯವಿಟ್ಟು ಮಲ್ಕೊಳ್ಳೋ ರೂಮಲ್ಲಿ ಇಡಿ ಇದನ್ನು. ಆಮೇಲೆ ಹಾವಿನ ತೊಂದರೆ ಇರೋರು ಸುತ್ತಮುತ್ತ ಇಡೋದ್ರಿಂದ ತುಂಬ ಒಳ್ಳೆಯದು. ಆಗಿನ ಕಾಲದಲ್ಲಿ ಬೇಲಿಗೆ ಅಂತ ಯೂಸ್ ಮಾಡ್ತಿದ್ದು ಗಿಡಗಳಿದು. ನಾನು ಯಾವತ್ತೂ ನಾನು ಕಾಡೊಳಗೆ ಇಳಿದ್ರೆ ತೋರಿಸ್ತೀನಿ ನಿಮಗೆ. ಬೇಲಿಗೆ ಅಂತ ಇಟ್ಟಿರೋ ಗಿಡ ಕೆಳಗಡೆ ನಾನು ಫುಲ್ಲು ಈ ತೋಟದಲ್ಲಿ ಇದೇ ಇರೋದು. ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ ಇವಾಗ. ಈ ಗಿಡ ತುಂಬ ಯೂಸ್ ಇದೆ ಅಂತ ಆವಾಗ ಇಡ್ತಾಯಿದ್ರಂತೆ ಬೇಲಿಗೆ ಅಂತ. ಇದರಿಂದ ನಿಮಗೂ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೆ ಈ ಸಣ್ಣ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, 4 ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ನನ್ನಿಂದ ಇನ್ನೇನಾದರೂ ವೀಡಿಯೋಗಳು ನಿಮಗೇನಾದರೂ ತಿಳ್ಕೊಬೇಕು ಅಂತ ಏನಿದ್ರೆ ನನಗೆ ತಿಳಿಸಿ ಮೆಸೇಜ್ ಮುಖಾಂತರ, ಇಲ್ಲ ಲೈವಲ್ಲಿ ಬಂದು ಕೇಳಿ. ನಾನು ನಮ್ಮ ದೊಡ್ಡವರು ಅಂತ ನಮ್ಮ ಅತ್ತೆಯವರು ಇದ್ದಾರೆ, ಸ್ವಲ್ಪ ಏಜ್ ಆದವರೆಲ್ಲ ಇದ್ದಾರೆ. ಅವ್ರ ಹತ್ರ ತಿಳ್ಕೊತೀನಿ ಯಾವುದು ಹೇಗೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಪದಿಮುಗ ಮತ್ತು ಕೊಡಂಬಳಿ ಅಂತ ಹೇಳ್ತಾರೆ, ಮತ್ತು ಸ್ನೇಕ್ ಲೀವ್ಸ್ 3 ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದು ಪದಿಮುಗ ಅಂತ ಹೇಳಕ್ಕೆ ಬರಲಿಲ್ಲ ಅಂದರೆ ನೀವು ಏನೋ ನೀರಿಗೆ ಹಾಕಿದ್ರೆ ಕೆಂಪಗಾಗುತ್ತೆ ನೋಡಿ, ಆ ಥರ ಬೇಕಾದ್ರೆ ಹೇಳ್ಬೋದು. ಅಲ್ಲಿ ಓದಿದ ತಕ್ಷಣ ನಾವು ಮರ್ತೋಗ್ಬಿಡ್ತೀವಿ ಅನ್ನೋ ಹೆಸರನ್ನ ಪದಿಮುಗ ಅಂತ ಹೇಳ್ತಾರೆ. ಪದಿ ಅಂದರೆ 10 ಥರದ್ದು ಇದು ಗುಣಗಳು ಅದರಲ್ಲಿದೆ ಅಂತ ಅರ್ಥ. ಆ ರೀತಿ ಅದನ್ನು ಹೇಳ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 2-3 ಬಗ್ಗೆ ನಿಮಗೆ ತಿಳಿಸ್ತೆ. ತುಂಬ ಬೆನಿಫಿಟ್ ಇರೋದು ಇದಕ್ಕೆ ನಾನು ನಿಮಗೆ ತಿಳಿಸ್ತಾ ಇರೋದು. ಯಾಕಂದರೆ ಇದರಿಂದ ನಿಮಗೆ ಯಾರಿಗಾನ ಉಪಯೋಗ ಆಗಲಿ ಅಂತ ನಾನು ತಿಳಿಸಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ಆಲಂತ ನೋಟಿಫಿಕೇಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ನೀವು ಮಾಡೋ ಒಂದು ಶೇರಿಂದ ನನ್ನ ಚಾನಲ್ಗೆ ಒಳ್ಳೆಯ ಬೆನಿಫಿಟ್ ಇರುತ್ತೆ. ಈ ರೀತಿ ನೀವು ಸಹಾಯ ಮಾಡೋದ್ರಿಂದ ನಮ್ಮಂಥವ್ರನ್ನ ಬೆಳೆಸ್ತಾ ಹಾಗೆ ಆಗುತ್ತೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ನಿಮ್ಮ ಪ್ರೀತಿಯ ರೈಟೈಸ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಆಲ್ ಆಫ್ ಯು.